ಇದೊಂದು ಅಭಾಗಲಬ್ಧ ಸಂಖ್ಯೆ, ಅಂತ್ಯಗೊಳ್ಳದ ಆವೃತ್ತವಿರುವಂತ ಸಂಖ್ಯೆ ಆಗಿರ್ತದೆ. ಇನ್ನ ಮುಂದೆ ಹೋಗ್ತಿರ್ತದ ಅದು. ಇದು ಪೈನ ಅಳತೆ. ಅಂಡ್ ಪೈ ಅನ್ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂದ್ರೆ ವಿಸ್ತೀರ್ಣವನ್ನ ಕಂಡಿಡಿಯಕ್ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡ್ತೀವಿ. ಆರ್ ಅಂದ್ರೆ ಇದು ತ್ರಿಜ್ಯ. ಅಂಡ್ ಆಸ್ ಯೂಶುವಲ್ 2πr ಅಂದ್ರೆ ಪರಿಧಿಯ ಅಥವಾ ಸುತ್ತಳತೆ ಕಂಡಿಡಿಯಾಕ ನಮಗೆ ಇಲ್ಲಿ ಕೂಡ ಆರ್ ಅಂದ್ರೆ ಸಿಕ್ಕ್ರ ಸಾಕು, ತ್ರಿಜ್ಯ ಒಂದು ಸಿಕ್ಕ್ರ ಸಾಕು. ವೃತ್ತದ ಎಲ್ಲ ಕಾನ್ಸೆಪ್ಟ್ ಗಳನ್ನ ನಾವು ವೆರಿ ಈಸಿಯಾಗಿ ಸಾಲ್ವ್ ಔಟ್ ಮಾಡಬಹುದು. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್, ಮೇನ್ ಬೇಸಿಕ್ ಕಾನ್ಸೆಪ್ಟ್. ಹಾಗಾದ್ರೆ ಸರ್ ಇನ್ನೂ ಮುಂದುವರೆದಂಗ ಯಾವ ರೀತಿಯಾಗಿ ಇರುತ್ತ ತನ್ನ ಅಂಗ ಘಟಕಗಳನ್ನ, ತನ್ನ ವಿಶೇಷತೆಗಳನ್ನ ತೋರ್ಪಡಿಸ್ತದ ಅಂತ ಕೇಳಿದ್ರ ಅಂದ್ರೆ ಇಲ್ಲಿ ವಿಶೇಷವಾಗಿ ಇವತ್ತು ನಾನು ಜಾದ ಪರಿಕಲ್ಪನೆಯನ್ನ ಹೇಳ್ಕೋತ ಹೋಗ್ತೇನೆ. ಓಕೆ, ಒಂದು ವೃತ್ತದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ವೃತ್ತವನ್ನ ತೆಗಿತೀನಿ. ಒಂದು ವೃತ್ತದಲ್ಲಿ ವ್ಯಾಸ ಈ ವೃತ್ತವನ್ನ ಅರ್ಧಿಸ್ತದ ಅನ್ನುವಂತಹ ಕಾನ್ಸೆಪ್ಟ್ ಅಂತೂ ನಿಮ್ಗೆ ಗೊತ್ತಾಗಿದೆ. ಒಂದು ವ್ಯಾಸವನ್ನ ತೆಗೆದ್ರೆ ಈ ವ್ಯಾಸ ಏನ್ ಮಾಡ್ತಿರ್ತದೆ, ವೃತ್ತವನ್ನ ಯಾವಾಗ್ಲೂ ಅರ್ಧಿಸ್ತಿರ್ತದೆ. ವೃತ್ತದ ಒಳಕೋಣಗಳ ಮೊತ್ತ 360 ಡಿಗ್ರಿ. ಹಾಗಾದ್ರೆ ವ್ಯಾಸ ಸರಳ ರೇಖೆ ಆಗಿರೋದ್ರಿಂದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗೋದ್ರಿಂದ 180 ಡಿಗ್ರಿಯನ್ನ ತೋರ್ಪಡಿಸ್ತಿರ್ತದೆ. ಅಂದ್ರೆ ವೃತ್ತವನ್ನ ಅರ್ಧ ವೃತ್ತಗಳನ್ನಾಗಿ ವಿಂಗಡಿಸುವಂತಹ ಒಂದು ವಿಭಾಗ ವ್ಯಾಸದ ಕೆಲಸ ಆಗಿರ್ತದೆ. ಇನ್ನು ಜಾಗಳ ವಿಶೇಷತೆಯನ್ನ ಹೇಳ್ಬೇಕಾದ್ರೆ ಜಾಗಳನ್ನ ವೃತ್ತದಲ್ಲಿ ಎಷ್ಟು